ಮನೆಯಲ್ಲಿನೇ ಮಕ್ಕಳಿಗೆ ಸ್ಪೀಚ್ ಕ್ಲಾರಿಟಿನ ತರಿಸೋದಕ್ಕೆ ಯಾವ ಎಕ್ಸಸೈಸ್ ಮಾಡಿಸ್ಬೋದು? ಕೆಲವು ಮಕ್ಕಳುಗಳಿಗೆ ಅವರು ಆಡುವಂತಹ ಕೆಲವು ವರ್ಡ್ಸ್ಗಳ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರೋದಿಲ್ಲ. ಮಕ್ಕಳು ಏನೋ ಒಂದು ಹೇಳ್ತಾರೆ, ಈಗ ಎಕ್ಸಾಂಪಲ್ ಬಾಲ್ ಅಂತ ಹೇಳಿದ್ರೆ ನಮಗೆ ಅದು ಆಲ್ ಅಂತ ಕೇಳಿಸುತ್ತೆ, ಅಥವಾ ಅವರು ಏನ್ ಹೇಳ್ತಿದ್ದಾರೆ ಅನ್ನೋದು ನಮಗೆ ಕೆಲವೊಂದ್ಸಲ ಅರ್ಥ ಆಗೋದಿಲ್ಲ. ಈ ಎಕ್ಸಸೈಸ್ ಇಂದ ಮಕ್ಕಳಿಗೆ ಸ್ಪೀಚ್ ಕ್ಲಾರಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಪ್ರೊಡಕ್ಷನ್ ಆಫ್ ಸ್ಪೀಚ್, ಅವರು ಹೇಳ್ತಿರುವಂತಹ ವರ್ಡ್ಸ್ ಕ್ಲಾರಿಟಿ ಏನಿರುತ್ತೆ ಅಥವಾ ಪ್ರೊಡಕ್ಷನ್ ಏನಿರುತ್ತೆ ಅದು ಸಹ ಇಂಪ್ರೂವ್ ಆಗುತ್ತೆ. ಆರ್ಟಿಕ್ಯುಲೇಷನ್ ಅಂತ ಕರಿತೀವಿ. ಆರ್ಟಿಕ್ಯುಲೇಷನ್ ಅಂತಂದ್ರೆ ಕಂಪ್ಲೀಟ್ ಅವರ ಓರಲ್ ಮಸಲ್ಸ್, ಲಿಪ್ ಇಂದ ಹಿಡಿದು ಟಂಗು, ಟೀತು ಅಂಡ್ ಈ ಒಂದು ಜಾಸು, ಅದಾದ್ಮೇಲೆ ಈ ಒಂದು ನೆಕ್ ಪಾರ್ಟು, ಲಂಗ್ಸ್ ಪಾರ್ಟ್ ಎಲ್ಲಾನು ಒಂದು ವರ್ಕ್ ಆದ್ರೇನೆ ಒಂದು ವರ್ಡ್ ಕರೆಕ್ಟ್ ಆಗಿ ಆರ್ಟಿಕ್ಯುಲೇಟ್ ಆಗೋದು, ಬೇರೆಯವ್ರಿಗೆ ನಾವೇನು ಹೇಳ್ತಿದೀವಿ ಅನ್ನೋದು ಕೇಳಿಸೋದು. ಸ್ಪೀಚ್ ಕ್ಲಾರಿಟಿ ಅಂಡ್ ಓರಲ್ ಒಂದು ವಿಚಾರವಾಗಿ ಸಾಕಷ್ಟು ಮಕ್ಕಳುಗಳು ಈ ತೊಂದರೆನ ಅನುಭವಿಸ್ತಿರ್ತಾರೆ. ಅವ್ರು ಏನು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ, ಅಥವಾ ನಾವು ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು ಅಂತಂದ್ರೆ ಮಕ್ಕಳು ಕರೆಕ್ಟ್ ಆಗಿ ಆ ವರ್ಡ್ಸ್ ನ ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ ಅಥವಾ ಓರಲ್ ಆಗಿ ಹೇಳ್ಬೇಕಾಗತ್ತೆ. ಸಾಕಷ್ಟು ಮಕ್ಕಳುಗಳಿಗೆ ಈ ಪ್ರಾಬ್ಲಮ್ ಇರುತ್ತೆ, ಅವರ ಒಂದು ಸ್ಪೀಚ್ ಕ್ಲಾರಿಟಿ ಇರೋದಿಲ್ಲ. ಮಕ್ಕಳಿಗೆ ಸ್ಪೀಚ್ ಕ್ಲಾರಿಟಿ ಇಲ್ಲದೆ ಇದ್ದಾಗ ಮನೆಯಲ್ಲೇ ಈಸಿಯಾಗಿ ಯಾವ ಎಕ್ಸಸೈಸ್ ಮಾಡಿಸ್ಬೋದು, ಇದಕ್ಕೆ ಯಾವುದೇ ರೀತಿ ಏನು ಇನ್ವೆಸ್ಟ್ಮೆಂಟೇ ಬೇಡ, ಏನ್ ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ಖಂಡಿತವಾಗ್ಲೂ ಮಕ್ಕಳಿಗೆ ಫ್ರಮ್ 1.5 years ಅಂದ್ರೆ 1 ವರ್ಷ, 1.5 ವರ್ಷ, 2 ವರ್ಷದಿಂದಾನೇ ಈ ಆಕ್ಟಿವಿಟಿನ ಶುರು ಮಾಡ್ಬೋದು. ಅಂಟಿಲ್ 8-10 years ವರ್ಗು ಈ ಆಕ್ಟಿವಿಟಿನ ನೀವು ಮನೆಯಲ್ಲೇ ಮಾಡ್ಬೋದು. ಜಸ್ಟ್ 5 minutes a day. ಇದರಿಂದ ಮಕ್ಕಳಿಗೆ ಸ್ಪೀಚ್ ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ಓರಲ್ ಎಕ್ಸಸೈಸ್ ಚೆನ್ನಾಗಾಗುತ್ತೆ. ಓರಲ್ ಎಕ್ಸಸೈಸ್ ಅಂತಂದ್ರೆ ಅವರ ಲಿಪ್ಸ್ಗೆ, ಜಾಸ್ಗೆ ಅಂಡ್ ಟಂಗ್ ಅಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ಎಕ್ಸಸೈಸ್ ಆಗುತ್ತೆ. ಇದರಿಂದ ಮಕ್ಕಳ ಸ್ಪೀಚ್ ಪ್ರೊಡಕ್ಷನ್, ಅವರು ಮಾತನಾಡುವಂತಹ ವರ್ಡ್ಸು, ಸೆಂಟೆನ್ಸು ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಏನ್ ಮೆಟೀರಿಯಲ್ ಬೇಕು, ಹೇಗೆ ಮಾಡೋದು ಅಂತ ಲೆಟ್ ಸ್ಟಾರ್ಟ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನಾನು ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಅಂಡ್ ಕೌನ್ಸಿಲರ್. ಎಸ್, ಸೊ ಆಕ್ಟಿವಿಟಿನ ಶುರು ಮಾಡೋಣ. ವೆರಿ ಸಿಂಪಲ್, ಜಸ್ಟ್ 5 ನಿಮಿಷದಲ್ಲಿ ಈ ಆಕ್ಟಿವಿಟಿನ ಮಕ್ಕಳ ಜೊತೆ ನಾವು ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್, ಐಸ್ ಕ್ರೀಮ್ ಸ್ಟಿಕ್ ಅಂತ ಬರುತ್ತಲ್ಲ ಅದನ್ನಾರ ತಗೊಳ್ಬೋದು, ಅಥವಾ ಈ ರೀತಿ ಸ್ಪೂನ್ ಆದ್ರೂ ತಗೊಳ್ಬೋದು. ಯಾವುದು ನಮಗೆ ಅವೈಲೇಬಲ್ ಇದೆ ಅದನ್ನ ನಾವು ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಚಾಕ್ಲೇಟ್ ಸಿರಪ್, ಮಕ್ಕಳಿಗೆ ಇಷ್ಟ ಇದ್ರೆ, ನೀವು ಆಲ್ರೆಡಿ ಚಾಕ್ಲೇಟ್ ಸಿರಪ್ ಅದನ್ನೆಲ್ಲ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದ್ರೆ ಇಟ್ಸ್ ನಾಟ್ ಆಕ್ಚುಲಿ ಸೇಫ್, ಬಟ್ ಇದನ್ನ ಒಂದು ರೀಇನ್ಫೋರ್ಸ್ ಆಗಿ, ಓಕೆ ನನಗೆ ಇದು ಸಿಗತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಮಗು ಈ ಎಕ್ಸಸೈಸ್ಗೆ ತುಂಬಾ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಚಾಕ್ಲೇಟ್ ಸಿರಪ್ ಯೂಸ್ ಮಾಡಬಹುದು, ಅಥವಾ ಜಾಮ್ ಯೂಸ್ ಮಾಡಬಹುದು, ಅಥವಾ ಹನಿ ಅಂತ ಏನ್ ಹೇಳ್ತೀವಿ ಅದನ್ನ ಯೂಸ್ ಮಾಡಬಹುದು. ಸೊ ನಾನು ಏನು ಯೂಸ್ ಮಾಡ್ತಿಲ್ಲ ಇದಕ್ಕೆ, ಜಸ್ಟ್ ಹಾಗೇನೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಐಸ್ ಕ್ರೀಮ್ ಸ್ಟಿಕ್ ನ ಏನ್ ಮಾಡ್ಬೇಕು ಅಂತಂದ್ರೆ ಅದಿತಿ ಕಮ್ ಸ್ಟ್ಯಾಂಡ್. ಇವಾಗ ಮಮ್ಮ ನಿಮ್ಗೆ ಒಂದು ಓರಲ್ ಎಕ್ಸಸೈಸ್ ಮಾಡ್ತಾರೆ, ಓಕೆನಾ? ಏನ್ ಮಾಡ್ತೀನಿ ತೋರ್ಸ ಇಲ್ಲಿ. ಸೊ ಐ ಸ್ಟಾರ್ಟ್ ದ ಆಕ್ಟಿವಿಟಿ. ಅದಿತಿ, ಈಗ ಮಮ್ಮ ರೈಟ್ ಸೈಡ್ಗೆ ನಿಮ್ಗೆ ಈ ಸ್ಟಿಕ್ ನ ಇಡ್ತಾರೆ, ನೀವು ಟಚ್ ಮಾಡ್ಬೇಕು ಹೀಗೆ, ಓಕೆನಾ? ಟಚ್ ಇಲ್ಲಿ. ಅದಿತಿ ಲೆಫ್ಟ್ ಸೈಡ್ಗಿದೆ, ಅದಿತಿ ಲೆಫ್ಟ್ ಸೈಡ್ಗಿದೆ ಇಟ್ಕೊಳ್ಳಿ. ಹಾ, ಲೆಫ್ಟ್ ಸೈಡ್ಗಿದೆ, ಇಲ್ಲಿ ಟಚ್ ಮಾಡಿ. ಲೆಫ್ಟ್ ಸೈಡ್ ಟಚ್, ಇಲ್ಲಿ ಇಲ್ಲಿದೆ ಅಲ್ಲ, ಟಚ್ ಮಾಡಿ, ಟಚ್ ಮಾಡಿ. ಹಾ, ವೆರಿ ಗುಡ್. ರೈಟ್ ಸೈಡ್ ಟಚ್ ಮಾಡಿ. ರೈಟ್, ಆ ಕಡೆ ರೈಟ್ ಸೈಡ್. ಹಾ, ಟಚ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ನ. ಕೈಯಲ್ಲ, ನಾಲ್ಗೆಯಲ್ಲಿ. ವೆರಿ ಗುಡ್. ಈಗ ಕೆಳಗಡೆ ಟಚ್ ಮಾಡಿ. ಕಮ್ ಟಚ್. ವೆರಿ ಗುಡ್. ಮೇಲ್ಗಡೆ ಟಚ್ ಮಾಡಕ್ ಟ್ರೈ ಮಾಡ್ತೀರಾ? ಮೇಲ್ಗಡೆ ಅಷ್ಟೇನೆ, ಇನ್ನೊಂದ್ಸಲ ಮಾಡಿಬಿಡಿ ಈ ರೀತಿ. ಸೊ ಈ ರೀತಿ ಸ್ಟಿಕ್ನ ಇಟ್ಕೊಂಡು ನೀವು ಮಗುವಿನ ರೈಟ್ ಸೈಡ್ಗೆ ಇಟ್ಟು ಈ ರೀತಿ ಟಚ್ ಮಾಡಬೇಕು. ದೆನ್ ಲೆಫ್ಟ್, ದೆನ್ ಅಬವ್ ಈ ರೀತಿ, ಆ್ಯಂಡ್ ಬಿಲವ್ ಈ ರೀತಿ. ಸೊ ಈ ಒಂದು ಎಕ್ಸಸೈಸ್ ಮಾಡಿಸೋದ್ರಿಂದ ಮಗುಗೆ ಓರಲ್ ಎಕ್ಸಸೈಸ್ ತುಂಬ ಚೆನ್ನಾಗಾಗುತ್ತೆ. ಟಂಗ್ ಎಕ್ಸಸೈಸ್, ಲಿಪ್ ಎಕ್ಸಸೈಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮಗುಗೆ ಈಸಿ ಆಗುತ್ತೆ. ಇದರಿಂದ ಸ್ಪೀಚ್ ಪ್ರೊಡಕ್ಷನ್, ಮಗು ಮಾತನಾಡುವಂತಹ ವರ್ಡ್ಸ್ಗಳ ಕ್ಲಾರಿಟಿ ಸಹ ಡೆವಲಪ್ ಆಗುತ್ತೆ. ಈ ರೀತಿ ನೀವು ಡೈಲಿ ಆಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಮಕ್ಕಳಿಗೆ ಅವರ ಓರಲ್ ಎಕ್ಸಸೈಸ್ ಚೆನ್ನಾಗಾಗಿ ಅವರು ಕಲ್ತಿರುವಂತಹ ವರ್ಡ್ಸ್ ಆ್ಯಂಡ್ ಕಲಿಯುವಂತಹ ವರ್ಡ್ಸ್ಗಳಿಗೆ, ಈಗ ಪ್ರತಿಯೊಂದು ವರ್ಡ್ಸ್ಗೂ ನಮ್ಮ ಒಂದು ಟಂಗ್ ಮೂವ್ಮೆಂಟ್, ಓರಲ್ ಒಂದು ಸಪೋರ್ಟ್ ಇರಲೇಬೇಕಾಗತ್ತೆ. ಈಗ ಆ್ಯಪಲ್, ನಮ್ಮ ಲಿಪ್ ಸಪೋರ್ಟ್ ಬೇಕಾಗುತ್ತೆ. ಮೂನ್, ಸೊ ಲಿಪ್ ಕ್ಲೋಸ್ ಆಗಿ ಅದಾದ್ಮೇಲೆ ಓಪನ್ ಆಗಬೇಕಾಗುತ್ತೆ. ಬಾಕ್ಸ್,
ಈ ರೀತಿ. ಸೊ ಪ್ರತಿಯೊಂದು ವರ್ಡ್ಸ್ಗೂ ಸಹ ನಮ್ಮ ಒಂದು ಓರಲ್ ಒಂದು ಮೂವ್ಮೆಂಟ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಸ್ಪೀಚ್ ಪ್ರೊಡಕ್ಷನ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಸ್ಪೀಚ್ ಕ್ಲಾರಿಟಿ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ಆಕ್ಟಿವಿಟಿ ಟು ಇಂಪ್ರೂವ್ ದ ಸ್ಪೀಚ್ ಪ್ರೊಡಕ್ಷನ್ ಅಂಡ್ ಕ್ಲಾರಿಟಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೀವಿನ್ನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ. ಎವ್ರಿ ಟೈಮ್ ನಾವು ನ್ಯೂ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಸಿ ಯು, ಟಾಟಾ, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.